ಕೈಗಾರಿಕೆ ಬಂದಿದೆ, ನಮ್ಮ ಜಮೀನುಗಳು ಹೋದ್ರೂ ಪರವಾಗಿಲ್ಲ, ನಮಗೆ ಪರಿಹಾರ ಸಿಗುತ್ತೆ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಕನಸು ಕಂಡಿದ್ರು. ಬಟ್ ಪರಿಹಾರ ಕೈಲಿಲ್ಲ, ಮಕ್ಕಳ ಭವಿಷ್ಯನೂ ಕೈಲಿಲ್ಲ, ಮಕ್ಕಳು ಊರಲ್ಲಿಲ್ಲ, ಕೇವಲ ವಯೋವೃದ್ಧರು ಮಾತ್ರ, ವಯಸ್ಸಿನಿಂದ ಮುದುಕರಾದವರು ಮಾತ್ರ ಮನೇಲಿದ್ದಾರೆ. ನಿಜಕ್ಕೂ ಕೂಡ ಪ್ರತಿಯೊಂದು ಹಳ್ಳಿಗಳು ಕೂಡ ನೋಡ್ತಾ ಇದ್ದರೆ ನಿಜಕ್ಕೂ ಹಳ್ಳಿಗಳ ಸ್ವರೂಪವೇ ಬದಲಾಗ್ತಾ ಹೋಗಿದೆ. ಮಾತನಾಡ್ಸೋಣ ಬಸವರಾಜ್ ಅವರಿಗೆ. ಬಸವರಾಜ್ ಸರ್, ಈಗ ನಿಮ್ಮ ಲೆಕ್ಕಾಚಾರದ ಪ್ರಕಾರ ತಗೊಂಡ್ರೆ ಈಗ 1 ಎಕರೆಗೆ ಎಷ್ಟು ಕೊಡಬೇಕು ಅನ್ನೋದು ನಿಮ್ಮ ಆಗ್ರಹ ಇದೆ? ಈಗ ನಾವು ಅದನ್ನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನಂತ ಹೇಳಿದ್ರೆ, ನೀವು ಏನು ಮಾನದಂಡಗಳನ್ನು ಮೀರಿ, ಸರ್ಕಾರದ ನೀತಿ ನಿಯಮಗಳನ್ನು ಮೀರಿ, ಅವತ್ತು ಇದ್ದಂಥ ಜನಾರ್ದನ್ ರೆಡ್ಡಿ ಅವರು, ಅವತ್ತಿದ್ದಂಥ ಯಡಿಯೂರಪ್ಪನವರು, ಅವತ್ತಿದ್ದಂಥ ಮುರುಗೇಶ್ ನಿರಾಣಿ ಅವರು, ಈ BJP ಗೌರ್ನಮೆಂಟು ಕಂಪನಿಗಳ ಜೊತೆ ಶಾಮೀಲಾಗಿ ಮಾನದಂಡಗಳನ್ನು ಬದಿಗೆ ತಳ್ಳಿ ಅತ್ಯಂತ ಕಳಪೆ ಬೆಲೆಯನ್ನು ನಿಗದಿ ಮಾಡಿದ್ದಾರೆ. ಆ ಮೋಸವನ್ನು ಸರಿಪಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಶಾಮೀಲು ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ ನಿಮಗೆ, ಅಂದರೆ ಮಾರ್ಗಸೂಚಿ ಒಂದು ದಾರಿ ಇದೆ, ಯಾವ ರೀತಿ ಬೆಲೆ ಕಟ್ಟಬೇಕು ಅನ್ನೋದು. ಆ ರೀತಿ ಕಟ್ಟಲಿಲ್ಲ ಅವರು. ಅದನ್ನು ಸಬ್ ರಿಜಿಸ್ಟ್ರ್ ತಪ್ಪಾಗಿದೆ ನಂದು ಅಂತೇಳಿ ಒಪ್ಕೊಂಡಿದ್ದಾರೆ, ರೈಟಿಂಗಲ್ಲಿ ಬರ್ಕೊಟ್ಟಿದ್ದಾರೆ. ಅವತ್ತಿದ್ದಂಥ ಆದಿತ್ಯ ಆಮ್ಲನ್ ಬಿಸ್ವಾಸ್ ಅಂತಕ್ಕಂಥ ಜಿಲ್ಲಾಧಿಕಾರಿ ಅದನ್ನು ಏನು ಮೋಸ ಆಗಿದೆ ಅಂತೇಳಿ ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸ್ಕೊಡಿ ಅಂತೇಳಿ ರೈಟಿಂಗಲ್ಲಿ ಲೆಟರ್ ಕೊಟ್ಟಿದ್ದಾರೆ. ಮತ್ತು KIDB ಅವರು ಬೇರೆ ಇದನ್ನು ಇಟ್ಕೊಂಡು ಒಂದು ರೇಟನ್ನು ಕೂಡ ನಿಗದಿ ಮಾಡಿದ್ದಾರೆ. ಆದರೆ ಅವತ್ತಿದ್ದಂಥ ಸ್ಟೇಟ್ ಗೌರ್ಮೆಂಟ್ ಇದೆಲ್ಲ ಮಾಡಬೇಡಿ ಅಂತೇಳಿ ಸ್ಟೇ ಮಾಡಿದ್ದಾರೆ. ಅಲ್ಲಿ ಮೋಸ ಆಗಿದೆ ನಮಗೆ. ಮೋಸ ಸರಿಪಡಿಸೋದು ಹೆಂಗೆ? ಈಗ ಸರಿಪಡಿಸ್ಕೊಡ್ಬೇಕು ಅನ್ನೋದಾದರೆ, ಏನು KIDB ಅವರು ಒಂದು ಲೆಕ್ಕಾಚಾರ ಮಾಡಿ ಕೊಟ್ಟಿದ್ರು, ಅದರ ಆಧಾರದಲ್ಲಿ ಜಿಲ್ಲಾ ನ್ಯಾಯಾಲಯ ಏನು ಮಾಡಿದೆ, ಕನಿಷ್ಠ ಈ ಭೂಮಿಗೆ 30,20,270 ರೂಪಾಯಿ ಬೆಲೆ ಬಾಳುತ್ತೆ, ಇದು ಕನಿಷ್ಠ ಬೆಲೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಏನು ಭೂ ಸ್ವಾಧೀನದ ಪ್ರಕಾರ 30% ಸೊಲ್ಯೂಷನ್ನು, ಬಡ್ಡಿ ಗಿಡ್ಡಿ ಎಲ್ಲ ಕೊಡಬೇಕು ಅಂತ ಇದೆ. ಆ ಲೆಕ್ಕಾಚಾರದಲ್ಲಿ ಈಗ ನಾವು ಕೋರ್ಟ್ಗಿಂತ ದೊಡ್ಡವರಲ್ಲ ರೈತರು, ಆಯ್ತಾ? ಕೋರ್ಟೇ ಇಷ್ಟು ಹೇಳಿದೆ ನಮ್ಮ ಜಮೀನಿಗೆ ಇಷ್ಟು ಬೆಲೆ ಕಟ್ಟಬೇಕು ಅಂತ. ಅದು ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಬಡ್ಡಿ ಸೇರಿಸಿದ್ರೆ 1,40,00,000 ಆಗಿದೆ. 1 ಎಕರೆಗೆ 1,40,00,000. 2016ರಲ್ಲಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಸರಿ, ಓಕೆ. ಆ ತೀರ್ಪಿನ ಪ್ರಕಾರ ಮತ್ತೆ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂಗೆ ಕೊಡಬೇಕಾದಂಥ ಹಣ ಇದೆಯಲ್ಲ, ಅದೆಲ್ಲವೂ ಸೇರಿದ್ರೆ 1,40,00,000 ಆಗಿದೆ. ನಾವು ಈಗ ನಮ್ಮನ್ನು ಕೇಳ್ರಿ ಅಂತ ನೀವು ಹೇಳಿದ್ರೆ, ನಾವು ಅದಕ್ಕಿಂತ ಕಡಿಮೆ ಕೇಳೋದಕ್ಕೆ ಸಾಧ್ಯನಾ? ನಾವು ಕೋರ್ಟ್ಗಿಂತ ದೊಡ್ಡವರ? ನಾವಲ್ಲ. ಅದಕ್ಕೆ ನಾವು ಸರ್ಕಾರನೇ ಏನು ಕೇಳ್ತಾ ಇದ್ದೀವಿ, ನೀವು ಬನ್ನಿ, ನಾವು ಕೇಳೋದು ಇಷ್ಟೇ, ಹಳೆಯ ರೇಟು, ಮೋಸದ ರೇಟು ಅದನ್ನು ರದ್ದು ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ಸರ್ಕಾರ ಏನು ಹೇಳ್ತದೆ, ಮೋಸದ ರೇಟ್ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವತ್ತಿನ ಸರ್ಕಾರ ಒಪ್ಕೊಳ್ಳಿಲ್ಲ, ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಸರಿ, ಸುಮಾರು ನನ್ನ ಲೆಕ್ಕ ಅರ್ಥ ಆಗ್ತಿಲ್ಲ. ಈಗ 13,000 ಎಕರೆ ಇದೆ, ನಿಮಗೆ 1,40,00,000 ಕೊಟ್ಟಿದ್ದೆ, ಆದರೆ 13,000 ಎಕರೆಗೆ ಎಷ್ಟು ಕೋಟಿ ಬೇಕಾಗತ್ತೆ? ಹೆಚ್ಚು ಕಮ್ಮಿ ಹೋದ್ರೆ 18,000 ಕೋಟಿ ಬೇಕಾಗತ್ತೆ. ರಫ್ಲಿ 20,000 ಕೋಟಿ 20,000 ಕೋಟಿ ಬೇಕಾಗತ್ತೆ. 20,000 ಕೋಟಿ ಸರ್ಕಾರದ ಬೊಕ್ಕಸದಲ್ಲಿ ಇದೆಯಾ? ಗ್ಯಾರಂಟಿ ಅಂತ ಗ್ಯಾರಂಟಿಗಳಿಗೆ ಹಣ ಹಾಕಿದ್ದಾರೆ. ನಿಮ್ಮ ಎಲ್ಲಿದೆ ದುಡ್ಡು? ಸರ್ಕಾರದಿಂದ ನಿಮ್ಗೆ ಕೊಡ್ಲಿಕ್ಕೆ ದುಡ್ಡಿದೆ ಅಂತ ನೀವು ಅನ್ಕೊಂಡಿದ್ದೀರಾ? ಈಗ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ನಮ್ದು ಕೇಸು ವಿನ್ ಆಗಿದೆ. 1,40,00,000 ಯಾರು ಕೊಟ್ಟವರು? KIDBನೂ ಅಲ್ಲ, ಸರ್ಕಾರನೂ ಅಲ್ಲ, ಕಂಪನಿ ಕೊಟ್ಟಿರ್ತಕ್ಕಂಥದ್ದು 1,40,00,000. ಪರಿಹಾರ ಕೊಟ್ಟಿದ್ದು ನಿಮ್ಗೆ ಸರ್ಕಾರನೇ? KIDBನೇ ಅಲ್ಲಲ್ಲ, ಕಂಪನಿ. KIDB ಮಧ್ಯವರ್ತಿ, ಕಂಪನಿ ಮತ್ತು ರೈತರ ನಡುವೆ ಮಧ್ಯವರ್ತಿ, ಆಯ್ತಾ? ಆ ರೈತರಿಗೆ ನಿಜವಾಗಲೂ ಬೆಲೆ ಕೊಡೋದು ಕಂಪನಿಯವರೇ. ಸೊ ಆ ಪ್ರಕಾರ ಈಗ ಕಂಪನಿಯವರು ಕೊಟ್ಟಿದ್ದಾರೆ 1,40,00,000. ನಮ್ಮ ಪಾಯಿಂಟ್ ಏನಂದ್ರೆ, ಕೆಲವರು ಈಗ ನಮ್ಮಲ್ಲಿ ಅನೇಕ ಜನ ಚರ್ಚೆ ಮಾಡ್ತಾರೆ, ಇಷ್ಟು ದುಡ್ಡು ಯಾರು ಕೊಡ್ತಾರೆ ರೈತರಿಗೆ ಅಂತ. ನಾನು ಅದನ್ನ ಕೇಳ್ತಾ ಇರೋದು, ಇಷ್ಟು ಯಾರು ಕೊಡ್ತಾರೆ? ಇಷ್ಟು ದುಡ್ಡು ಖಂಡಿತ ನಿಜ. ಅವತ್ತೇ ನೀವು ಸರಿಯಾದ ಬೆಲೆ ಫಿಕ್ಸ್ ಮಾಡಿದರೆ ಇವತ್ತಿಷ್ಟು ದುಡ್ಡು ಕೊಡಬೇಕಾದ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದು ಕೋರ್ಟ್ ಆರ್ಡರು. ಈಗ ಕಂಪನಿಗಳಿಂದ ತೆಗೆದುಕೊಂಡು ರೈತರಿಗೆ ಕೊಡುವಂಥ ಶಕ್ತಿ ಸರ್ಕಾರಕ್ಕಿದೆಯಾ? ಅದೇ ನಾವು ಹೇಳ್ತಾ ಇರೋದು. ನೀವೀಗ ನಮ್ಮ ಇವರು ಯಾರೋ MB ಪಾಟೀಲ್ರು ಹೇಳ್ತಾರೆ, ನೀವು ಕನ್ಸೆಂಟ್ ಅವಾರ್ಡ್ ತೊಗೊಂಡಿರಿ ನಿಮ್ಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಕನ್ಸೆಂಟ್ ಅಂದ್ರೆ ಒಪ್ಪಿತವಾದ ಪರಿಹಾರ ತೀರ್ಪು ಅಂತ ಹೇಳ್ತಾರೆ, ಒಪ್ಪಂದದ ತೀರ್ಪು ಅಂತ ಹೇಳ್ತಾರೆ. ನೀವು ಒಪ್ಪಿ ತಗೊಂಡಿದ್ದೀರಿ ಅಂತ. ದಯಮಾಡಿ ಅವ್ರನ್ನ ನಾನು ಕೇಳ್ತೀನಿ, MB ಪಾಟೀಲ್ರನ್ನ. ಅವತ್ತು ಇದ್ದಂಥ ಬೆಲೆ ಕಟ್ಟಿದಂಥ DC ಅವರು, ಶಿವಪ್ಪ ಅಂತ ಒಬ್ಬ DC ಅವರಿದ್ದರು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಬೆಲೆ ಘೋಷಣೆ ಮಾಡಿದಾಗ 8 ಲಕ್ಷ, 12 ಲಕ್ಷ, 16 ಲಕ್ಷ ಅಂತೇಳಿ ಮಿತ್ತಲ್ ಕಂಪನಿ ಬೆಲೆ ಘೋಷಣೆ ಮಾಡಿದಾಗ, ನಾವು ಜಮೀನು ಕೊಡೋದಿಲ್ಲ, ನಿಂತ ಮೋಸ ಮಾಡ್ತೀರಿ ನೀವು ಸರ್ಕಾರದವ್ರು ಅಂತೇಳಿ, ಜಮೀನು ಕೊಡಲ್ಲ, ನಾವು ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಜಮೀನು ಕೊಡಲ್ಲ ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ. ಅದನ್ನೇ ಅವರು ರೈಟ್ ಅಪ್ ಮಾಡಿದ್ದಾರೆ, ಬರೆದಿದ್ದಾರೆ, ದಾಖಲಾತಿ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಎಲ್ಲಿ ಕನ್ಸೆಂಟ್ ಬಂತು? ನೀವು ಹೆಂಗೆ ಹೇಳ್ತೀರಿ ಕನ್ಸೆಂಟು ಅಂತೇಳಿ ನಾವು MB ಪಾಟೀಲ್ ಕೇಳ್ತೀವಿ. ನೀವು ಸುಳ್ಳು ಹೇಳ್ತಾ ಇದ್ದೀರಿ ರಾಜ್ಯದ ಮುಂದೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಕನ್ಸೆಂಟ್ ಅಂದ್ರೆ ಏನು?
ಅವರು ಹೇಳಿದಾಗ ನಾವು ತಗೊಳ್ಬೇಕಾಗಿತ್ತು, ನಾವು ಒಪ್ಪಿಲ್ಲ, ವಾಪಸ್ ಬಂದಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೆ ಒಂದು ಚಾರಿತ್ರಾರ್ಹವಾದಂಥ ಹೋರಾಟ ಮಾಡ್ತಾ ಇದ್ವಿ. 2010 ಆಗಸ್ಟ್ 11ನೇ ತಾರೀಕಿನಿಂದ ನಾವು ಹೋರಾಟಕ್ಕೆ ಕೂತಿದ್ದೀವಿ. ಒಂದು ದೊಡ್ಡ ಚರಿತ್ರೆಯ ಹೋರಾಟವನ್ನು ನಾವು ಮಾಡ್ತೀವಿ. ಸ್ವಾತಂತ್ರ್ಯ ಹೋರಾಟ ಬಿಟ್ಟರೆ ನಮ್ಮ ಭಾರತದ ಇತಿಹಾಸದಲ್ಲಿ ಈಗ ನಾವು ನಡೆಸ್ತಾ ಇರುವಂಥ ಈ 3 ಕಂಪನಿಗಳ ವಿರುದ್ಧದ ಹೋರಾಟ ಇದೆಯಲ್ಲ, ಇದು ಬಹಳ ಚರಿತ್ರಾರ್ಹವಾದ. JSW, ಆರ್ಸೆಲರ್ ಮಿತ್ತಲ್ ಮತ್ತು ಬ್ರಾಹ್ಮಣಿ. ಈಗ ಏನಾಗಿದೆ, ಆರ್ಸೆಲರ್ ಮಿತ್ತಲ್ ಕಂಪನಿ ಕೈ ಎತ್ತು ಹೋಯ್ತು, ಕೊಡಲ್ಲ ಅಂತ ಹೇಳಿದ್ರು ಅವರು. ನಾವು ಕಂಪ್ನಿ ಹಾಕಲ್ಲ ಅಂತ ಕಂಪ್ನಿ ಹಾಕಲ್ಲ ಅಂತ ಹೇಳಿ ಹೋದ ಮೇಲೆ ಈಗ ಆ ಜಮೀನುಗಳ ವಿಚಾರದಲ್ಲಿ ಸರ್ಕಾರದ ಸ್ಟ್ಯಾಂಡ್ ಏನು ಅನ್ನೋದು ಪ್ರಶ್ನೆ. ಈಗ ಒಳಗಿಂದೊಳಗಡೆ ಅವರು ಯಾರಿಗೆ ಜಿಂದಾಲ್ ಕಂಪನಿಗೆ 800 ಎಕರೆ ಮಾರಾಟ ಮಾಡೋದಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಇದನ್ನ ನಾವೇನ್ ಹೇಳ್ತಾ ಇದ್ವಿ, ಇದು ಅಕ್ರಮ ಅಂತ ಹೇಳ್ತಾ ಇದ್ವಿ. 2024ರಲ್ಲಿ ಮಾಡ್ಕೊಂಡಿದ್ದಾರೆ, ಅಕ್ರಮ ಅಂತ ಹೇಳ್ತಾ ಇದ್ವಿ. ಯಾಕೆ? ಯಾವಾಗ ನೀವು ನಮ್ದೇನು ಆರ್ಸೆಲರ್ ಮಿತ್ತಲ್ ಕಂಪ್ನಿಗೆ ಅಂತ 5300 ಎಕರೆಯನ್ನು ನೀವು ನೋಟಿಫೈ ಮಾಡಿದಿರಿ, ರಾಜ್ಯ ಪತ್ರದಲ್ಲಿ ನೀವು ಪ್ರಕಟಣೆ ಮಾಡಿದಿರಿ. ಅಂದಮೇಲೆ ಆ ಕಂಪ್ನಿ ಬರೋದಿಲ್ಲ ಅಂದಮೇಲೆ ನೀವು ಹೊಸ ನೋಟಿಫೈ ಮಾಡಬೇಕು, ಬೇರೆ ಯಾರಿಗಾದ್ರೂ ಕೊಡೋದಿದ್ರೆ. ಯಾಕಂದ್ರೆ ಅದೇ KIDB ಅವರು ನಮಗೆ 8 ಲಕ್ಷ ಕೊಟ್ಟಂಥ ಜಮೀನುಗಳನ್ನು ಇವತ್ತು ಎಷ್ಟಕ್ಕೆ ಮಾರಾಟಕ್ಕೆ ಇಟ್ಟಿದ್ದಾರೆ? 1.5 ಕೋಟಿ ರೂಪಾಯಿಗೆ 1 ಎಕರೆ ಮಾರಾಟಕ್ಕೆ ಇಟ್ಟಿದ್ದಾರೆ. ದಿ ಸೇಮ್ KIDB. ಬೇರೆಯವರೆಲ್ಲ ನಾನು ಹೇಳ್ತಾ ಇರೋದು, ನೀವು ಕೇಳಿದ್ರಲ್ಲಿ ಎಲ್ಲಿಂದ ಕೊಡ್ತಾ ಇರೋದು, ಮತ್ತು ಎಲ್ಲಿಂದ ಇವರು 1.5 ಕೋಟಿ ರೂಪಾಯಿ ಹೆಂಗೆ ಆ ಜಮೀನಿಗೆ ರೇಟ್ ಕಟ್ಟಿದ್ರು ಮಾಡಿದ್ದಾರೆ. ಸೊ ಈ ಜಮೀನಿಗೆ ಇವತ್ತು ಯಾರು ಜಿಂದಾಲ್ ಜೊತೆ ಶಾಮೀಲಾಗಿ 28 ಲಕ್ಷ ರೂಪಾಯಿಗೆ 1 ಎಕರೆ ಮಾರಾಟ ಮಾಡಿದ್ದಾರೆ. ಆ 28 ಲಕ್ಷನೂ ಕೂಡ KIDB ತಗೊಳ್ಳಂಗಿಲ್ಲ. ಅದು ಯಾರಿಗೆ ಕೊಡಬೇಕು? ರೈತರಿಗೆ ಕೊಡಬೇಕು. ಆರ್ಸೆಲರ್ ಮಿತ್ತಲ್ ಕಂಪ್ನಿ ಹೆಂಗೆ 1,40,00,000 ಕೊಟ್ಟಿತ್ತು, ಅದೇ ಮಾದರಿಯಲ್ಲಿ 28 ಲಕ್ಷ ಇವತ್ತು ನಮ್ಮ ರೈತರಿಗೆ ಕೊಡಬೇಕು. ಆದರೆ ನಮ್ಮ ರೈತರಿಗೂ 1 ಪೈಸಾ ಕೊಡ್ತಾ ಇಲ್ಲ. ಅಕ್ರಮವಾಗಿ ಜಿಂದಾಲ್ ಕಂಪ್ನಿಗೆ ಭೂಮಿ ಮಾರಾಟ ಮಾಡಿದ್ದಾರೆ. ಮಾಡಬೇಕಾದ ಕೆಲಸ ಏನು? ನೋಟಿಫೈ ಮಾಡಬೇಕಾಗಿತ್ತು. ನೀವು ಜಿಂದಾಲ್ ಕಂಪ್ನಿಗೆ ಕೊಡಿ, ಇನ್ನೊಂದು ಕಂಪ್ನಿಗೆ ಕೊಡಿ, ನಮ್ಮ ವಿರೋಧ ಇಲ್ಲ. ಆದರೆ ನೋಟಿಫಿಕೇಶನ್ ನೀವು ಮಾಡಿ ಹೊಸ ದರವನ್ನು ನಿಗದಿ ಮಾಡಿ ರೈತರಿಗೆ ನ್ಯಾಯ ಕೊಟ್ಟಿದ್ರೆ ರೈತರ ಸಂಪೂರ್ಣವಾದಂಥ ಬೆಂಬಲ ಸಿಗ್ತಾ ಇತ್ತು. ಪ್ರಥಮ ಮೇಡಮ್ ಅವರು ಟೆಕ್ನಿಕಲಿ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ ಕಂಪನಿಗಳ ಹೆಸರು ಕೇಳಿದ್ರೆ ನೀವು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬಹಳ ದೊಡ್ಡ ಖ್ಯಾತಿ ಇದೆ. ಬಟ್ ಆ ಕಂಪನಿ ಕಟ್ಟಲಿಕ್ಕೆ ಭೂಮಿ ಕೊಟ್ರಲ್ಲ, ನಿಮ್ಮ ಖ್ಯಾತಿ ಬೀದಿಲಿದ್ದೀರಿ ಈಗ ನೀವು. ನಾವು ಬೀದಲ್ಲಿ 100% ಬೀದಲ್ಲಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ರೈತರಿಗೆ. ಈಗ ಭಿಕ್ಷೆಗೆ ಈಗ ನಾವು ರೈತರು ಬೆಳೆದ್ರ ಅಕ್ಕಿಯಲ್ಲಿ ಭತ್ತದಲ್ಲಿ ಎಲ್ಲರೂ ಊಟಕ್ಕೆ ಹಾಕ್ತಿದ್ರಿ. ಈಗ ಹೆಂಗಾಗಿತ್ತು ಗೊತ್ತಾ, ನಾವೇ ಇನ್ನೊಬ್ಬರು ರಾಜಕೀಯ ವ್ಯಕ್ತಿ ಮನೆಗೆ ಹೋಗಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ. ಒಂದು ತುತ್ತನ್ನಕ್ಕೆ ರೈತರಿಗೆ ಒಬ್ಬರಲ್ಲ ಪುಂಡಪಲ್ಲಿ ಲಕ್ಷ್ಮಮ್ಮ ಅಂತ ಅದಾರೆ, ಗಂಡ ಹೆಂಡತಿ ಇಬ್ಬರು ಅದಾರೆ. ಅವರು ಕಾಯಿಗಡ್ಡೆ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಮೊನ್ನೆ ಇದೇ ಅರೆಸ್ಟ್ ಮಾಡಿದ್ದಿನ ಕಂಪ್ನಿಯಲ್ಲಿ ಅರೆಸ್ಟ್ ಮಾಡಿದ್ದೆ. ನಮಗೆ ಲೋ BP ಆಗಿ ಕಂಪ್ನಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಆಗಿ ಐಮನ್ ಜೀವ ಅಲ್ಲಿ ಹೋಗಿದ್ರೆ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಐಮನ್ ಪರಿಸ್ಥಿತಿ ಅವರು ಏನಿತ್ತು. ಒಬ್ಬ ಮಗ ನೀನು ಈ ರೀತಿ ಕೆಲಸನೂ ಕೊಟ್ಟಿಲ್ಲ, ಭೂಮಿನೂ ಹೋಯ್ತು ಅಂತೇಳಿ ಎಲ್ಲ ಬೇರೆ ಕಡೆ ಎಲ್ಲ ಊರಲ್ಲಿ ಜೀವನ ಮಾಡ್ಕೊಂಡು ತಿಂತದಾನೆ. ಇಬ್ಬರೇ ವಯಸ್ಸಾದವ್ರು ಮುದರಿದ್ದಾರೆ. ಅವ್ರದ್ದು ಭಾಳ ತ್ರಾಸಿದೆ ಪಾಪ. ಹಂಗೆ ಮುಂಜಾನೆ ಪಲ್ಯ ಮಾರಿ ಮತ್ತೆ ಹೋರಾಟಕ್ಕೆ ಬರ್ತಾರೆ ಗಂಡ ಹೆಂಡತಿಬ್ರು. ಅವ್ರ ಪರಿಸ್ಥಿತಿ ಏನು ಸರ್? ಲಾಸ್ಟಿಗೆ ಹೆಂಗಾಗಿದೆ ಅಂದರೆ ರೈತರೆಲ್ಲರೂ ಭೂಮಿ ಕೊಟ್ಟರೆಲ್ಲರೂ ನಾಳೆ ಭಿಕ್ಷೆ ಬೇಡ ಪರಿಸ್ಥಿತಿ ಬರ್ತಾ ಇದೆ. ಇವರಿಂದಾನೇ ಬರ್ತಾ ಇದೆ ನಮಗೆ, ಈ ಫ್ಯಾಕ್ಟ್ರಿಗಳಿಂದಾನೇ ಬರ್ತಾ ಇದೆ. ಮುಂಚೆ ಸರ್ಕಾರ ನಿಮ್ಮನ್ನು ಭಿಕ್ಷೆ ಬೇಡ್ಕೊಂಡ್ ಹೌದು, ನಮ್ಮ ಹತ್ರ ಭಿಕ್ಷೆ ಬೇಡ್ತಿದ್ರು. ಈಗ ನಮ್ಮನ್ನು ಭಿಕ್ಷೆ ಬೇಡ ಪರಿಸ್ಥಿತಿಗೆ ತಂದು